ಆಶಯಗಳಿದಾವೆ, ಕಾಳಜಿಗಳಿದಾವೆ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ತಮಿಳುನಾಡು ಸರ್ಕಾರ ಆದೇಶಗಳನ್ನು ಮಾಡಿತು. ಅವ್ರು ತಗೊಂಡಿರುವಂತಹ ಎಲ್ಲಾ ನಿರ್ಧಾರಗಳಿಗೆ ಪೂರಕವಾದ ಆದೇಶವನ್ನು ಮಾಡಿತು. ಆಶ್ಚರ್ಯ ಅಂತಂದ್ರೆ 2011ರಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಗೌರ್ಮೆಂಟ್ ಒಂದು ಆದೇಶವನ್ನು ಹೊರಡಿಸಿತು. ಆ ಆದೇಶ ಯಾವುದು ಅಂದ್ರೆ ಸರ್ಕಾರಿ ಇಲಾಖೆ ಎಲ್ಲ ವೆಬ್ತಾಣಗಳು ಅದರಲ್ಲಿ ಕನ್ನಡದಲ್ಲಿಯೇ ವ್ಯವಹರಿಸಬೇಕು ಅನ್ನುವಂತ ಕಡ್ಡಾಯ ಆದೇಶವನ್ನು ಕೊಟ್ಟು ಮತ್ತೆ 2 ತಿಂಗಳ ಕಾಲಾವಧಿಯನ್ನು ನಿಗದಿ ಮಾಡಿದ್ವು. 2 ತಿಂಗಳಲ್ಲ, 2 ವರ್ಷ ಆಗಿದೆ. 3ನೇ ವರ್ಷಕ್ಕೆ ನಾವು ಹೆಜ್ಜೆ ಹಾಕಿದೀವಿ. ಕರ್ನಾಟಕದ ಯಾವುದೇ ಸರ್ಕಾರಿ ಇಲಾಖೆಯ ವೆಬ್ತಾಣಗಳಲ್ಲಿ ಕನ್ನಡ ಕಡ್ಡಾಯ ಅನ್ನುವಂತ ಆಶಯವನ್ನು ಅವರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಎಲ್ಲೋ ಈ ಬಗೆಯ ಸಮಸ್ಯೆಗಳಿದಾವೆ. ಸರ್ಕಾರ ಕಾಟಾಚಾರಕ್ಕೆ ನಮ್ಮ ನೆರೆಯ ರಾಜ್ಯ ಕೊಡ್ತಾ ಇದೆ ಅನ್ನೋದಕ್ಕಾಗಿ ನಾವೂ ಮಾಡ್ತೇವೆ, ಕನ್ನಡದ ಪರವಾಗಿದ್ದೇವೆ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗಿ ಹಾಸ್ಯಾಸ್ಪದವಾದ ಒಂದು ಘಟನೆ ಇದು. ಕನ್ನಡವನ್ನ ಸಮಕಾಲೀನಗೊಳಿಸುವ, ಬಲಗೊಳಿಸುವಂತ ಪ್ರಯತ್ನವನ್ನ ಸರ್ಕಾರದಿಂದ ಆಗದೆ ಇದ್ದಾಗ, ಸರ್ಕಾರವ ನಡೆಸುವಂತ ಸರ್ಕಾರಿ ಅಧಿಕಾರಿಗಳ ಮಟ್ಟದಲ್ಲಿ ಆಗದೆ ಇದ್ದಾಗ ಅದರ ಜವಾಬ್ದಾರಿಯನ್ನ ಯಾರು ಬರಬೇಕು? ಸಾರ್ವಜನಿಕರೇ ಬರಬೇಕು. ಯಾಕೆ ಅಂತಂದ್ರೆ ಅಂತಿಮವಾಗಿ ಕನ್ನಡ ಅನ್ನೋದು ಸರ್ಕಾರದಿಂದ ಉಳಿಯುವಂತ ಮಾಧ್ಯಮ ಅಂತ ನಾನು ಅನ್ಕೊಂಡಿಲ್ಲ. ಕನ್ನಡ ಅನ್ನೋದು ಅಥವಾ ಯಾವುದೇ ಭಾಷೆ ಅನ್ನೋದು ಪಂಡಿತರು ಅದಕ್ಕೆ ಒಂದು ಮೆರಗನ್ನು ಕೊಡಬಹುದು ಬಿಟ್ರೆ, ಅಂತಿಮವಾಗಿ ಭಾಷೆ ಉಳಿಯೋದು ಜನರ ನಡುವೆ. ಎಲ್ಲಿವರೆಗೆ ಜನ ಆ ಭಾಷೆಯನ್ನ ಮಾತಾಡ್ತಾರೋ ಅಲ್ಲಿವರೆಗೆ ಆ ಭಾಷೆ ಸಾಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕವಿಗಿಂತ ಸರ್ಕಾರಕ್ಕಿಂತ ಜನ ಮುಖ್ಯ. ಚಿನ್ಮಯನಂತವರು, ಶ್ರೀಧರರಂತವರು, ರವೀಂದ್ರ ಸಾರ್ರಂತವರು, ತಂತ್ರಜ್ಞಾನದ ಲೋಕದ ದಿಗ್ಗಜ ಪವನಜರಂತವರು, ನೀವೆಲ್ಲ ಒಳಗೊಂಡು ಕನ್ನಡಕ್ಕೆ ಬಲ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ನನಗನ್ಸೋದು ಒಬ್ಬ ಮನುಷ್ಯ, ಹಳೆ ಕಾಲದ ಮನುಷ್ಯ ಈ ಕಾಲದ ಮನುಷ್ಯ ಆಗ್ಬೇಕಲ್ಲ. ಹೇಗೆ ನಮ್ಮಪ್ಪ ಗಂಡಗಚ್ಚೆ ಹಾಕ್ತಿದ್ದ, ಜುಬ್ಬ ಹಾಕ್ತಿದ್ದ, ನಾಮ ಹಾಕ್ತಿದ್ದ, ಜುಬ್ಬು ಬಿಡ್ತಿದ್ದ. ಇವತ್ತು ಆ ರೂಪಗಳಿಲ್ಲ. ನಾವೆಲ್ಲ ಈ ಕಾಲಕ್ಕೆ ಹೇಗೆ ಬೇಕೋ ಬದಲಾಗಿದ್ದೀವಿ. ಭಾಷೆ ಕೂಡ ಕಾಲ ಕಾಲಕ್ಕೆ ಬೇಕಾದ ಹಾಗೆ ಅದು ಬದಲಾಗ್ತಾ ಹೋಗುತ್ತೆ. ಮನುಷ್ಯನಿಗೆ ಹೇಗೆ ಕಷ್ಟ ಸುಖಗಳಿದಾವೋ ಭಾಷೆಗೂ ಕೂಡ ಕಷ್ಟ ಸುಖಗಳಿದಾವೆ. ಒಂದು ಭಾಷೆ ಪಂಪನ ಕಾಲದ ಭಾಷೆ, ಕುಮಾರವ್ಯಾಸನ ಕಾಲದ ಭಾಷೆ ಅದಾಗಿಯೇ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಅದು ಬೇಂದ್ರೆ ಕಾಲದ ಭಾಷೆ, ಕುವೆಂಪು ಕಾಲದ ಭಾಷೆ, ನಮ್ಮ ನಿಮ್ಮ ಕಾಲದ ಭಾಷೆಯಾಗಿ ಕೂಡ ಆಗುತ್ತೆ. ಸಾಹಿತ್ಯದ ಭಾಷೆ ಬೇರೆ, ನಾವು ನೀವು ಮಾತಾಡುವಂತ ಭಾಷೆ ಬೇರೆ, SMS ಭಾಷೆ ಬೇರೆ, ಅಧಿಕಾರಿಗಳ ಭಾಷೆ ಬೇರೆ. ಹಾಗಾಗಿ ತಂತ್ರಜ್ಞಾನದ ಭಾಷೆ ಒಂದು ಸೃಷ್ಟಿಯಾಗಿದೆಯಲ್ಲ, ಈ ತಂತ್ರಜ್ಞಾನದ ಭಾಷೆಗೆ ನಮ್ಮ ಕನ್ನಡ ಒಗ್ಗಿಲ್ಲ. ಒಗ್ಗಬೇಕಾದಂತಹ ದಾರಿಯಲ್ಲಿ ನಾವು ಬಹಳ ದೊಡ್ಡ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ಪರಂಪರೆಯನ್ನು ಇಟ್ಕೊಂಡು ಮಾತಾಡುವ ಕುವೆಂಪು ಒಂದು ಸುಂದರವಾದ ರೂಪಕವನ್ನು ಕೊಟ್ಟಿದ್ರು. ಯಾರೋ ಬಂದು ನೀವು ಹೊಸ ಯುಗವನ್ನ ಕಟ್ಟೋದಕ್ಕೆ ಕರೆ ಕೊಡ್ತಾ ಇದ್ದೀರಿ, ಹಾಗಾಗಿ ಬನ್ನಿ ನಮ್ಮ ಜೊತೆಲಿ ಬೀದಿಗೆ ಹೋಗೋಣ, ಈ ಹಳೆ ಕಾಲದ ಎಲ್ಲವನ್ನು ಬದಲಾಯಿಸ್ಬಿಡೋಣ ಅಂತ ಹೇಳಿ ಕುವೆಂಪು ಹೇಳ್ತಾರೆ. ಕುವೆಂಪು ಒಂದು ಉದಾಹರಣೆಯನ್ನು ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಅಜ್ಜಿ ಇದೆಯಾ? ಹೌದು, ಎಲ್ಲರ ಮನೆಯಲ್ಲೂ ಅಜ್ಜಿ ಇದೆ, ಅಜ್ಜ ಇದೆ. ಅಜ್ಜಿ ಹತ್ರ ಏನಾದ್ರೂ ಆಭರಣಗಳು ಇರಬೇಕಲ್ಲ. ಅಯ್ಯೋ, ಅಜ್ಜಿ ಕಾಲದಲ್ಲಿ ಆಭರಣಗಳು ಬೇಕಾದಷ್ಟಿದ್ವು. ತೋಳಿಗೆ ಹಾಗೋ ತೋಳು ಬಂದಿ ಇತ್ತು, ಕೊರಳು ಸರ ಇತ್ತು, ಮೂಗು ನತ್ತಿತ್ತು, ಸೊಂಟಕ್ಕೆ ಹಾಗೋ ಡಾಬು ಇತ್ಯಾದಿ ಏನೇನೋ ಇದ್ವು, ಎಲ್ಲವೂ ಇದ್ದಾವೆ. ಹಾಗಿದ್ರೆ ಅಜ್ಜಿ ಹಳದಾದ್ಲು ಅನ್ನೋ ಕಾರಣಕ್ಕೆ ಅಜ್ಜಿ ಹತ್ರ ಇರುವಂತಹ ಆಭರಣಗಳನ್ನ ನೀವೇನಾದ್ರೂ ತೆಗೆದು ಗಣಪತಿ ಕೆರೆಗೆ ಎಸ್ತೀರ ಅಂತ ಹೇಳ್ತಾರೆ. ಅಯ್ಯಯ್ಯೋ, ಆಭರಣಗಳನ್ನು ತೆಗೆದು ಎಸೆಯೋದಕ್ಕೆ ಸಾಧ್ಯವಾ? ಮತ್ತೇನ್ ಮಾಡ್ತೀಯ ನೀನು? ಅಜ್ಜಿ ನನಗೆ ಕೊಟ್ಟಿರುವಂತಹ ಬಂಗಾರವನ್ನ ಈ ಕಾಲಕ್ಕೆ ನಾನು ಹೇಗ್ ಬೇಕು ಹಾಗೆ ಬದಲಾಯಿಸ್ಕೊಳ್ತೀನಿ ಅಂತ ಮೊಮ್ಮಗಳು ಹೇಳ್ತಾರೆ. ಅಂದ್ರೆ ಅಜ್ಜಿಯ ಕಾಲದ ವಿನ್ಯಾಸವನ್ನ ಮೊಮ್ಮಗಳು ತನ್ನ ಕಾಲಕ್ಕೆ ಸಮಕಾಲೀನಗೊಳಿಸ್ಕೊಳ್ತಾಳೆ. ಬಂಗಾರ ಬಂಗಾರವೇ ಅದು. ಆಭರಣ ಅನ್ನೋದು ಅಜ್ಜಿ ಕಾಲದ್ದು, ಅತ್ತೆ ಕಾಲದ್ದು, ಸೊಸೆ ಕಾಲದ್ದು, ಮೊಮ್ಮಗಳ ಕಾಲದ್ದು, ಯಾವುದೇ ಕಾಲದ್ದು ಇರಬಹುದು. ಅಂದ್ರೆ ಭಾಷೆ ಅನ್ನೋದು ಕೂಡ ಬಂಗಾರಕ್ಕೆ ಸಮ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಬಂಗಾರ ಹೇಗೆ ಕಾಲಕ್ಕೆ ಕಾಲಕ್ಕೆ ಬದಲಾಗ್ತಾ ತನ್ನ ವಿನ್ಯಾಸವನ್ನ, ತನ್ನ ರೂಪವನ್ನ, ತನ್ನ ಆಕರ್ಷಣೆಯನ್ನ ಬದಲಾಯಿಸಿಕೊಂಡು ಅದು ಬಂಗಾರದ ಗುಣವನ್ನು ಉಳಿಸ್ಕೊಳುತ್ತೋ, ಹಾಗೆ ಭಾಷೆ ಕೂಡ. ಭಾಷೆಯನ್ನ ನಾವು ಕಟ್ಟುವ ಹಂತದಲ್ಲಿ ಈ ಸೂಕ್ಷ್ಮಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನೂರಿ ಅನ್ನುವಂತ ಮಿಚಿಗನ್ ಯೂನಿವರ್ಸಿಟಿಯ ಒಬ್ಬ ಅದ್ಭುತವಾಗಿರುವಂತಹ ಭಾಷಾ ಶಾಸ್ತ್ರಜ್ಞೆ ಮಾರ್ಗರೇಟ್ ನೂರಿ ಅನ್ನುವಂಥವಳು. ಅವಳು ಹೇಳ್ತಾಳೆ, ತಂತ್ರಜ್ಞಾನ ಅನ್ನೋದು ಭಾಷೆ ಮತ್ತೆ ಬಾಂಧವ್ಯವನ್ನ ಕಟ್ಟಿಕೊಡುವಂತ ಸಾಧನ ಅಂತ. ನಾವು ಇವತ್ತಿನವರೆಗೆ ಏನ್ ಮಾತಾಡ್ತಾ ಇದ್ದೀವಿ? ಭಾಷೆ ಅನ್ನೋದು ಭಾವನೆಗಳನ್ನು ಗಟ್ಟಿ ಮಾಡುತ್ತೆ ಅಂತ ಹೇಳ್ತಾ ಇದ್ದೀವಿ.
ಆದ್ರೆ ನೂರಿ ಹೇಳ್ತಾಳೆ, ಆಧುನಿಕ ಕಾಲಘಟ್ಟದಲ್ಲಿ ಭಾಷೆ ಅನ್ನೋದು ಕೇವಲ ಮನುಷ್ಯರ ನಡುವೆ ಮಾತ್ರ ಇಲ್ಲ, ಯಂತ್ರಕ್ಕೆ ಶಿಫ್ಟ್ ಆಗಿದೆ. ಈ ಭಾಷೆ ಯಂತ್ರಕ್ಕೆ ಶಿಫ್ಟ್ ಆಗುವಾಗ ಅನೇಕ ಸಮಸ್ಯೆಗಳು ಶುರುವಾಗ್ತವೆ. ಆ ಯಂತ್ರದ ಭಾವನೆಗಳಿಗೆ ಸ್ಪಂದಿಸೋ ಹಂತದಲ್ಲಿ ಏನೆಲ್ಲ ಅಡ್ಡಿ ಆತಂಕಗಳು ಬರ್ತಾವೋ ಆವಾಗ ಒಂದು ಹೊಸ ವಿದ್ಯಮಾನ ಶುರುವಾಗುತ್ತೆ. ಈಗ ಹುಟ್ಕೊಂಡಿರುವಂತ ಸಮಸ್ಯೆ ಅದೇ. ಕನ್ನಡ ಎದುರಿಸ್ತಾ ಇರುವಂತ ಬಹಳ ದೊಡ್ಡ ಸಮಸ್ಯೆ ಯಂತ್ರ ಜಗತ್ತಿಗೆ, ತಂತ್ರ ಜಗತ್ತಿಗೆ ಕನ್ನಡ ಅದಕ್ಕೆ ಒಗ್ಗುವಂತ ದಾರಿ ಇದೆಯಲ್ಲ. ಅದಕ್ಕೆ ನೂರಿ ಹೇಳುವಂತದ್ದು ತಂತ್ರಜ್ಞಾನ ಅನ್ನೋದು ಭಾಷೆ ಮತ್ತು ಬಾಂಧವ್ಯವನ್ನು ಗಟ್ಟಿ ಮಾಡುವಂತ ಸಾಧನ ಅಂತ. ಕೊನೆ ಒಂದು ರೂಪಕವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮ್ಮ ಪುರಾಣದಲ್ಲಿ ಬಹಳ ಸೊಗಸಾದ ಒಂದು ಪ್ರತಿಮೆ ಇದೆ, ವಾತಾಪಿ ಮತ್ತು ಇಲ್ವಲ ಅನ್ನುವಂಥದ್ದು. ಇಲ್ವಲ ಮತ್ತೆ ವಾತಾಪಿ ಇಬ್ಬರು ರಾಕ್ಷಸರು. ದಾರಿ ಹೋಗುವಂತವ್ರನ್ನ ಬಹಳ ಪ್ರೀತಿಯಿಂದ ಅವ್ರನ್ನ ಓಲೈಸಿ ಮನೆ ಕರ್ಕೊಂಡು ಬರ್ತಾ ಇದ್ರು. ಇವ್ರು ಇಬ್ರು ರಾಕ್ಷಸರಾಗಿದ್ದು ಕೂಡ ಅವರು ಬ್ರಾಹ್ಮಣರ ವೇಷದಲ್ಲಿ ಆತಿಥ್ಯವನ್ನು ಕೊಡ್ತಾ ಇದ್ರು. ಅಂದ್ರೆ ನೋಡುವರಿಗೆ ತಾವು ಬ್ರಾಹ್ಮಣರು ಯತಿಗಳು ಅನ್ನೋ ಹಾಗೆ ತೋರಿಸ್ಕೊತಾ ಇದ್ರು. ದಾರಿ ಊಟರನ್ನ ತಮ್ಮ ಮನೆ ಕರ್ಕೊಂಡು ಬಂದು ಬಾಡೂಟವನ್ನು ಕೊಡ್ತಾ ಇದ್ರಂತೆ. ಅಂದ್ರೆ ವಾತಾಪಿ ಏನ್ ಮಾಡ್ತಾ ಇದ್ದ, ಇಲ್ವಲ್ಲ ವಾತಾಪಿಯನ್ನ ಕಡಿದು ಮಾಂಸದ ಅಡಿಗೆ ಮಾಡಿ ಬಂದ ಅತಿಥಿಗಳಿಗೆ ಊಟಕ್ಕೆ ಹಾಕೋರು. ಅವ್ರು ಊಟ ಮಾಡಿ ಆದ್ಮೇಲೆ ವಾತಾಪಿ ನೀವ್ ಹೊರಗ್ ಬಾ ಅಂತ ಇಲ್ವಲ್ಲ ಕರೀತಾ ಇದ್ದ. ವಾತಾಪಿ ನೀವು ಹೊರಗ್ ಬಾ ಅಂತ ಕೂಡ್ಲೆ ಆಗ್ಲೇ ಬಾಡೂಟವಾಗಿ ಅತಿಥಿಯ ಹೊಟ್ಟೆಯನ್ನ ಸೇರಿರುವಂತ ಆ ಮನುಷ್ಯ ಆ ಹೊಟ್ಟೆಯನ್ನು ಸೀಳ್ಕೊಂಡು ಈಚೆ ಬರ್ತಿದ್ದಂತೆ. ಸತ್ತು ಬಿದ್ದಿರುವಂತ ಅತಿಥಿಯನ್ನ ಇವರಿಬ್ರು ಹೊರದು ತಿಂತಾ ಇದ್ರು ಅನ್ನೋ ಕಥೆ ನಮ್ಮ ಪುರಾಣದ ಪ್ರತಿಮೆ. ಅದು ಮುಂದೇನಾಗುತ್ತೆ, ಅಗಸ್ತ್ಯ ಅನ್ನುವಂತ ಋಷಿ ಬರ್ತಾನೆ. ಇವನಿಗೂ ಕೂಡ ಹಾಗೇನೆ ಬಾಡೂಟವನ್ನು ಬಳಸ್ತಾರೆ. ಅಗಸ್ತ್ಯ ಋಷಿ ಆ ಊಟವನ್ನ ಮಾಡಿದ್ಮೇಲೆ ಇಲ್ವಲ್ಲ ಏನ್ ಮಾಡ್ತಾನೆ, ವಾತಾಪಿ ಹೊಟ್ಟೆನಿಗೆ ಒಡ್ಕೊಂಡು ಹೊರಗ್ ಬಾ ಅಂತ ಕರೆಯಕ್ಕಿಂತ ಮುಂಚೆ ಅಗಸ್ತ್ಯ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಒಂದು ಮಾತನ್ನು ಹೇಳ್ತಾನೆ, ವಾತಾಪಿ ಜೀರ್ಣೋಭವ ಅಂತ. ಇದು ಎಲ್ಲ ಕಾವ್ಯದಲ್ಲಿ ಮತ್ತೆ ಪುರಾಣದಲ್ಲಿ ದಾಖಲಾಗಿರುವಂತಹ ಕಥೆ ಇದು. ವಾತಾಪಿ ಜೀರ್ಣೋಭವ ಅಂತಾನೆ. ಹಾಗೆ ಅಗಸ್ತ್ಯ ಆ ಮಾತನ್ನು ಹೇಳಿದಾಗ ಅಗಸ್ತ್ಯನ ಹೊಟ್ಟೆಯನ್ನು ಒಡ್ಕೊಂಡು ಹೊರಗೆ ಬರೋದಕ್ಕೆ ಸಿದ್ಧವಾಗಿರುವಂತಹ ವಾತಾಪಿ ಅವ್ನು ರಕ್ತಗತ ಆಗ್ತಾನೆ, ದೇಹಗತ ಆಗ್ಬೋಗ್ತಾನೆ. ಅಂದ್ರೆ ನಾನು ಹೇಳ್ತಾ ಇರೋದು, ಯಾವುದೇ ಕಾಲಕ್ಕೆ ಭಾಷೆ ಇನ್ನೊಂದು ಸಮಸ್ಯೆಗಳನ್ನ, ಆ ಕಾಲದ ಸಮಸ್ಯೆಗಳನ್ನ ಎದುರಿಸ್ತೇ ಹೋದ್ರೆ, ಆ ಸಮಸ್ಯೆಗಳಿಗೆ ಆಯಾ ಕಾಲಘಟ್ಟದಲ್ಲಿ ಪರಿಹಾರವನ್ನು ಕಂಡುಕೊಳ್ಳದೆ ಇದ್ರೆ ಆ ಭಾಷೆ ಕೂಡ ಹೀಗೆ ಜೀರ್ಣ ಆಗ್ಬಿಡುತ್ತೆ ಅಂತ. ನಮ್ಮ ಕಣ್ಮುಂದೆ ಈಗಿಲ್ಲದ ಬಹಳ ಸುಸಂಸ್ಕೃತವಾದ ಭಾಷೆಗಳಿದ್ದಾವೆ. ಪಾಲಿ ಇಲ್ಲ, ಸಂಸ್ಕೃತ ಇಲ್ಲ, ಪ್ರಾಕೃತ ಇಲ್ಲ. ಈ ಒಳ್ಳೆ ಭಾಷೆಗಳೆಲ್ಲ ಯಾಕೆ ಹಿನ್ನೆಲೆ ಸರಿದವು? ಕನ್ನಡ ಕಾಲದಿಂದ ಕಾಲಕ್ಕೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದೆ. ಅದು ಸಾಂಸ್ಕೃತಿಕವಾದ ಸಮಸ್ಯೆಗಳಿದಾವೆ, ಈ ಕಾಲದ ಜಾಗತಿಕವಾದ ಸಮಸ್ಯೆಗಳಿದಾವೆ. ಆದ್ರೆ ಆಶ್ಚರ್ಯ ಅನ್ನೋ ಹಾಗೆ ಫೀನಿಕ್ಸ್ ಪಕ್ಷಿಯ ಹಾಗೆ ಕನ್ನಡ ಎಲ್ಲಾ ಕಾಲಘಟ್ಟದ ಸಮಸ್ಯೆಗಳನ್ನ ಎದುರಿಸಿ ಆ ಸವಾಲುಗಳನ್ನು ಸ್ವೀಕರಿಸಿಕೊಂಡು ಎಲ್ಲವನ್ನೂ ಜೀರ್ಣಿಸ್ಕೊಂಡು ಬಂದಿದೆ. ಕನ್ನಡದಲ್ಲಿ ಎಲ್ಲ ಭಾಷೆಯ ಪದಗಳಿದ್ದಾವೆ. ಹಾಗಾಗಿ ಕನ್ನಡ ಈ ಕಾಲದ ಭಾಷೆ ಆಗ್ಬೇಕು. ಎಲ್ಲ ಕಾಲಕ್ಕಿಂತ ಬಹಳ ದೊಡ್ಡ ಸಮಸ್ಯೆಯನ್ನ ಕನ್ನಡ ಎದುರಿಸ್ತಾ ಇದೆ. ಕನ್ನಡ ಮಾತ್ರ ಅಲ್ಲ, ಎಲ್ಲ ಪ್ರಾದೇಶಿಕ ಭಾಷೆಗಳು ಎದುರಿಸ್ತಾ ಇದ್ದಾವೆ. ಈಗ ಅಗಸ್ತ್ಯ ಮುನಿ ಬಳಸಿದ್ದಾರೆ ಇದೆಯಲ್ಲ, ಹೇಗೆ ವಾತಾಪಿ ಜೀರ್ಣೋಭವ ಅಂತ ಹೇಳ್ದೋ ಹಾಗೆ ಕನ್ನಡ ಕಟ್ಟುವ ನೀವು ಜಾಗತೀಕರಣವನ್ನು ಜೀರ್ಣೋಭವ ಮಾಡ್ಕೋಬೇಕಾಗಿದೆ. ಜಾಗತೀಕರಣವನ್ನು ಬೈದು ಪ್ರಯೋಜನ ಇಲ್ಲ, SMS ಅನ್ನ ಬೈದು ಪ್ರಯೋಜನ ಇಲ್ಲ, ಅಥವಾ ಇನ್ನೇನೋ ಒಂದು ಆಧುನಿಕವಾದ ಸವಾಲನ್ನ ನಾವು ಬೈದು ಪ್ರಯೋಜನ ಇಲ್ಲ. ಆ ಎಲ್ಲ ಕಾಲದ ಸಹಜವಾದ ಸಮಸ್ಯೆಗಳನ್ನ ಅದನ್ನು ಮುಖಾಮುಖಿಗೊಳ್ತಾನೆ. ಅದಕ್ಕೆ ಪರಿಹಾರದ ದಾರಿಗಳು ಯಾವುದು? ತಮಿಳಿಗೆ ಸಾಧ್ಯವಾದದ್ದು, ಚೀನಿ ಭಾಷೆ ಸಾಧ್ಯವಾದದ್ದು, ಕನ್ನಡಕ್ಕೆ ಯಾಕೆ ಸಾಧ್ಯ ಆಗಲ್ಲ? ಬರ್ನಾಡ್ ಶಾ ಹೇಳ್ತಾನೆ, ಕನ್ನಡ ವೈಜ್ಞಾನಿಕವಾದ ಭಾಷೆ, ಇಂಗ್ಲಿಷ್ ಅವೈಜ್ಞಾನಿಕವಾದ ಭಾಷೆ ಅಂತಾನೆ. ಇದೊಂದು ದೊಡ್ಡ ಡಿಬೇಟ್. ಆ ಡಿಬೇಟಿಗೆ ನಾನು ಹೋಗಲ್ಲ, ಆದ್ರೆ ಮಾತನ್ನ ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ಅವೈಜ್ಞಾನಿಕವಾದ ಒಂದು ಇಂಗ್ಲಿಷ್ ನಂತ ಭಾಷೆ ಆಧುನಿಕವಾದ ಎಲ್ಲ ಸಾಧ್ಯತೆಗಳಿಗೆ ತನ್ನನ್ನು ತೆರೆದುಕೊಂಡಿದೆ ಅಂತಂದ್ಮೇಲೆ ವೈಜ್ಞಾನಿಕವಾಗಿರುವಂತ ಕನ್ನಡದ ಭಾಷೆ ಈ ಸಮಸ್ಯೆಗಳಿಗೆ ಬೆನ್ನು ಕೊಟ್ಟು ಓಡೋದಕ್ಕಾಗಲ್ಲ. ಆ ಸಾಧ್ಯತೆಗಳು ಅದ್ರ ಒಳಗೇನೆ ಇದಾವೆ. ಅದು ಹುಡುಕಾಟವನ್ನ ಪವನಜ ಸರ್ ಅಂತವ್ರು ಮಾಡ್ತಾ ಇದ್ದಾರೆ, ಚಿನ್ಮಯನಂತ ಯುವ ಉತ್ಸಾಹಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದಾರಿಗಳಿದಾವಲ್ಲ, ಈ ರೂಟ್ ದಾರಿಗಳಿವೆ, ಬೇರಿಂದ ಸರಿ ಮಾಡುವಂತ ದಾರಿಗಳು. ಯೂನಿಕೋಡ್ ಮೂಲಕ ಒಂದು ಹೊಸ ಸವಾಲನ್ನು ಎದುರಿಸಿ ಕನ್ನಡವನ್ನ ಈ ಕಾಲಕ್ಕೆ ಸಮಕಾಲೀನಗೊಳಿಸುವಂತ ಪ್ರಯತ್ನವನ್ನ ನೀವೆಲ್ಲ ಮಾಡ್ತಾ ಇದ್ದೀರಿ. ತುಂಬಾ ಅಭಿಮಾನದ ಸಂಗತಿ. ನನ್ನಂತ ಒಂದು ಸಣ್ಣ ಕಾಲೇಜಿನ ಮೇಷ್ಟ್ರನ್ನ ಕರೆದು ನೀವು ಉದ್ಘಾಟನೆ ಮಾಡಿ ನಿಮ್ಮ ಕೈಯಿಂದ ಅಂತ ಹೇಳಿದಿರಿ. ಇದು ಒಂದು ಚಿಕ್ಕ ಕಾರ್ಯಕ್ರಮ ಆಗಿರ್ಬೋದು,
ಆದ್ರೆ ನಮ್ಮೆಲ್ಲರ ಬಹಳ ದೊಡ್ಡ ಮಾಡೆಲ್ ಕೂತಿದ್ದಾರೆ ಪವನಜ. ಅಂಥವ್ರ ಮುಂದೆ ನಾನು ಈ ಸಮಾರಂಭವನ್ನ ದೀಪ ಹಚ್ಚಿ ಉದ್ಘಾಟನೆ ಮಾಡೋದಕ್ಕೆ ತುಂಬಾ ಖುಷಿ ಪಡ್ತೇನೆ. ಚಿನ್ಮಯ ಸರ್ ನನಗೆ ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಶ್ರೀಧರ್ ಸರ್, ರವೀಂದ್ರ ಸರ್ ಮತ್ತೆ ನನ್ನ ಗೆಳೆಯ ಗಿರಿಯವರು ನನ್ನ ಹೆಸರನ್ನ ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಅಂತ ಕೇಳಿದೆ. ಮತ್ತೆ ಇವತ್ತು ನನಗೆ ಒಂದು ತುರ್ತು ಡ್ಯೂಟಿ ಕೂಡ ಕೊಟ್ಟಿದ್ರು. ಆ ಮುಖ್ಯಸ್ಥರಿಗೆ ಒಪ್ಪಿಸಿ ನನ್ನನ್ನ ಕೆಲವು ನಿಮಿಷಗಳಿಗೆ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಆ ಎಲ್ಲ ಗೆಳೆಯರಿಗೆ ಕೇಳಿಸ್ಕೊಂಡಿರೋ ನಿಮಗೆ ನಾನು ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ನಮಸ್ಕಾರ.